ಕೃಷ್ಣಯುಗದ ಶ್ರವಣಕುಮಾರನ ಕಥೆ. ಅಂಧ ತಂದೆ ತಾಯಿಯನ್ನು ಹೊತ್ತುಕೊಂಡು ತೀರ್ಥಯಾತ್ರೆ ಮಾಡಿದ ಮಗನ ಪ್ರೀತಿಯ ಪ್ರತೀಕ. ಈ ಕಥೆಯನ್ನೇ ಇಂದಿನ ಕಾಲದಲ್ಲಿ ಜೀವಂತಗೊಳಿಸಿದಂತೆ ಮೈಸೂರಿನ ಕೃಷ್ಣಕುಮಾರ್ ಅವರು ತಾಯಿಯೊಂದಿಗೆ ಅಪರೂಪದ ಯಾತ್ರೆ ಕೈಗೊಂಡಿದ್ದಾರೆ. ಸ್ಕೂಟರ್ನಲ್ಲಿ ತಾಯಿಯನ್ನು ಕೂರಿಸಿಕೊಂಡು ಇದುವರೆಗೆ ಅವರು ಸುಮಾರು 1 ಲಕ್ಷ ಕಿಲೋಮೀಟರ್ ಪ್ರಯಾಣಿಸಿದ್ದಾರೆ. 75 ವರ್ಷದ ತಾಯಿ ಚೂಡಾರತ್ನ ಅವರಿಗೆ ದೇಶ ಪರ್ಯಟನೆ ಮಾಡುವ ಆಸೆಯಿತ್ತು. ತಾಯಿಯ ಆ ಕನಸನ್ನು ನನಸು ಮಾಡಲು ಕೃಷ್ಣಕುಮಾರ್ ಅವರು 2018 ಜನವರಿ 16ರಂದು ಈ ಯಾತ್ರೆಗೆ ಚಾಲನೆ ನೀಡಿದರು. ನಾನು ಒಬ್ಬನೇ ಮಗ ಆಗಿರೋದ್ರಿಂದ ನಮ್ಮ ಅಮ್ಮನ ಜೊತೆ ನಿತ್ಯ ರಾತ್ರಿ ಊಟ ಆದಮೇಲೆ ನನಗೆ ಮಾತಾಡೋದು ಅಭ್ಯಾಸ. ಒಂದಿನ ಲೋಕಾಭಿರಾಮವಾಗಿ ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ಸ್ಥಳಗಳ ಹೆಸರು ಹೇಳಿ ಕೇಳಿದೆ ನಾನು ಅಮ್ಮನ. ಅಮ್ಮ ನೀನು ಇಂತಿಂಥ ಜಾಗ ಎಲ್ಲ ನೋಡಿದ್ಯಮ್ಮ? ಅಯ್ಯೋ ನಾನು ಪಕ್ಕದಲ್ಲಿರೋ ಬೇಲೂರು ಹಳೆಬೀಡು ಇವತ್ತಿನವರೆಗೂ ನೋಡಿಲ್ಲ ಕಣಪ್ಪ ಅಂತ ಹೇಳಿದ್ರು. ನನಗೆ ಕರಳು ಚುರಂತು. ನಾನು ಮಾತ್ರ ಇಷ್ಟೆಲ್ಲ ನೋಡಿದ್ದೀನಿ, ಬಟ್ ನನ್ನ ಹೆತ್ತ ತಾಯಿ ಇವತ್ತಿನವರೆಗೂ ಪಕ್ಕದಲ್ಲಿರೋ ದೇವಸ್ಥಾನ ನೋಡಿಲ್ವಲ್ಲ. ಸೊ ಇಮಿಡಿಯೇಟ್ ಅವ್ರಿಗೆ ಸಾಂತ್ವನ ಮಾಡಿ, ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಿನಗೆ ಬೇಲೂರು ಹಳೆಬೀಡು ಒಂದೇ ಅಲ್ಲ ಇಡೀ ಭಾರತನೇ ತೋರಿಸ್ತೀನಿ ಅಂತ ಒಂದು ವೀರ ಸಂಕಲ್ಪ ಮಾಡಿ ಅಮ್ಮನ್ನ ಇದು ಕಾರಣ ಆಯಿತು. ಸೊ ಇಮಿಡಿಯೇಟ್, ಏಕೆಂದರೆ ಇದ್ದಾಗ ವ್ಯಕ್ತಿ ನಮ್ಮ ಕೈಲಿದ್ದಾಗ ನಾವು ವ್ಯಾಲ್ಯೂ ಮಾಡಬೇಕು, ಬದುಕಿದ್ದಾಗ ಅವ್ರ ಸೇವೆ ಮಾಡಬೇಕು. ಆಮೇಲೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ, ಇದ್ದಾಗ ಅವ್ರನ್ನ ಖುಷಿ ಪಡಿಸ್ಬೇಕು ಅಂತ ಪ್ರಯಾರಿಟಿ ಕೊಟ್ಟು ಕರ್ಕೊಂಡು ಹೋಗಿ. ಕನ್ಯಾಕುಮಾರಿಯಿಂದ ಆರಂಭವಾದ ಈ ಪ್ರಯಾಣ ಕಾಶ್ಮೀರದವರೆಗೆ ತಲುಪಿದೆ. ಸ್ಕೂಟರ್ನಲ್ಲೇ ವಿವಿಧ ರಾಜ್ಯಗಳನ್ನು ಸಂಚರಿಸಿ ತಾಯಿಗೆ ದೇಶದ ಹಲವು ಪ್ರಮುಖ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದ್ದಾರೆ. ಈ ಯಾತ್ರೆಯ ವೇಳೆ ಅವರು ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ, ಒಡಿಶಾ, ಮಿಜೋರಾಂ, ಮೇಘಾಲಯ, ತ್ರಿಪುರ ಹಾಗೂ ಅರುಣಾಚಲ ಪ್ರದೇಶದ ಪ್ರಮುಖ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿದ್ದಾರೆ. ನಮ್ಮ ಯಜಮಾನರ ಕಾಲದಲ್ಲಿ ಏನು ನಾನು ನೋಡಿರಲಿಲ್ಲ, ಕೇವಲ ಅಡುಗೆ ಮನೆಗೆ ಸೀಮಿತ ಇತ್ತು ನನ್ನ ಜೀವನ, ಹೊರಗಡೆ ವಿಹಾರ ಇರಲಿಲ್ಲ. ಹಾಗಾಗಿ ಅಮ್ಮ ಬದುಕಿರುವಾಗ ಎಲ್ಲನೂ ತೋರಿಸ್ಬೇಕು ಅಮ್ಮನಿಗೆ ಅಂತ ಹೇಳಿ ಅವನೊಂದು ಸಂಕಲ್ಪ ಮಾಡಿ ನನಗೆ ಇಡೀ ಭಾರತ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಷ್ಟು ಪುಣ್ಯಕ್ಷೇತ್ರಗಳಿದೆ ನಮ್ಮ ಭಾರತದಲ್ಲಿ ಎಲ್ಲವನ್ನು ತೋರಿಸ್ತಾನೆ. ಅದಲ್ಲದೆ ನೇಪಾಳ, ಭೂತಾನ್, ಮ್ಯಾನ್ಮಾರ್ ಇದು ಕೂಡ ತೋರಿಸ್ತಾನೆ. ಅಲ್ಲಿಯ ಪುಣ್ಯ ನದಿಗಳ ಸ್ನಾನ ಮಾಡಿಸಿ, ಮಂದಿರದ ತೀರ್ಥ ಪ್ರಾಶನ ಮಾಡಿಸಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿದ್ದಾನೆ ನನ್ನ ಮಗ. ಪ್ರತಿ ಸ್ಥಳವು ತಾಯಿಗೆ ಹೊಸ ಅನುಭವ, ಹೊಸ ನೆನಪು. ಮಾತೃ ಸಂಕಲ್ಪ ಯಾತ್ರೆ ಇದು ಕೇವಲ ಒಂದು ಪ್ರಯಾಣವಲ್ಲ, ತಾಯಿಯ ಕನಸನ್ನು ಸಾಕಾರಗೊಳಿಸಲು ಮಗನು ತೆಗೆದುಕೊಂಡ ಸಂಕಲ್ಪದ ಕಥೆ. ಜನವರಿ 16, 2018 ಮಾತೃ ಸೇವಾ ಸಂಕಲ್ಪ ಯಾತ್ರೆನ ಮೈಸೂರಿಂದ ನಮ್ಮ ತಂದೆ ಕೊಡಿಸಿರೋ ಒಂದು ಬಜಾಜ್ ಚೇತಕ್ ಸ್ಕೂಟ್ರಲ್ಲಿ, ಆ ಸ್ಕೂಟ್ರನ್ನೇ ನಮ್ಮ ತಂದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ನಮ್ಮ ಮಾತೃಶ್ರೀ ಅವರನ್ನು ಕೂರಿಸ್ಕೊಂಡು 1 ಲಕ್ಷ ಕಿಲೋಮೀಟರ್ಗಳ ಒಂದು ಸಮಗ್ರ ಭಾರತದ ಎಲ್ಲ ರಾಜ್ಯಗಳು ಮತ್ತು ನೇಪಾಳು, ಭೂತಾನು, ಮಯಮ್ನಾರು ಈ ದೇಶದಲ್ಲಿರೋ ಎಲ್ಲ ತೀರ್ಥಕ್ಷೇತ್ರಗಳನ್ನು ಕೂಡ ನಮ್ಮ ತಂದೆ ಕೊಡಿಸಿರೋ ಬಜಾಜ್ ಸ್ಕೂಟ್ರಲ್ಲಿ ಅಮ್ಮನ್ನ ಕೂರಿಸ್ಕೊಂಡು 1 ಲಕ್ಷ ಕಿಲೋಮೀಟ್ರನ್ನ ಯಶಸ್ವಿಯಾಗಿ ಸುರಕ್ಷಿತವಾಗಿ ಮುಗಿಸ್ಕೊಂಡು ಮೈಸೂರಿಗೆ ಬಂದಾಗ ಬಜಾಜ್ ಅವರು ಈ 1 ಲಕ್ಷ ಕಿಲೋಮೀಟರ್ ಪೂರ್ಣ ಮಾಡೋದ್ರಿಂದ ಮನೆ ಹತ್ರನೇ ಬಂದು ಈ ಸ್ಕೂಟ್ರನ್ನ, ನ್ಯೂ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟ್ರನ್ನ ನಮಗೆ ಗಿಫ್ಟ್ ಹಾಕ್ಕೊಟ್ರು. ಈಗ ಕಾಸರಗೋಡಲ್ಲಿ ಕನ್ನಡ ಭವನದ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮನ್ನು ಗುರುತಿಸಿ ನಮಗೆ ಸಮಾಜ ಸೇವಾ ರತ್ನ ಅನ್ನೋ ಒಂದು ಪ್ರಶಸ್ತಿಗೆ ನಮ್ಮನ್ನು ಆಯ್ಕೆ ಮಾಡಿದರು. ಈ ಥರ ಮಗ ಸಿಕ್ಕೋದು ಅಪರೂಪ ಈಗಿನ ಜನ್ರೇಷನ್ಲಿ. ನನಗೆ ಸಿಕ್ಕಿರೋದು ನನ್ನ ಪೂರ್ವಜನ್ಮ ಸುಕೃತ, ಸೌಭಾಗ್ಯ, ನನ್ನದು ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಂಥ ಒಂದು ಮಗನ ನಾನು ಪಡ್ಕೊಂಡು ನನ್ನ ಜೀವನ ಧನ್ಯವಾಗಿದೆ, ಅವನ ಜೀವನನೂ ಕೂಡ ಧನ್ಯವಾಗಿದೆ. ಏಕೆಂದರೆ ಬ್ರಹ್ಮಚಾರಿಯಾಗಿ ಮಾತೃ ಸೇವಾ ಮಾಡ್ತಾ ಇದ್ದಾನಲ್ಲ, ಹಾಗಾಗಿ ಅವನ ಜೀವನನೂ ಸಾರ್ಥಕ ಆಗಿದೆ. ಯಾತ್ರೆ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆನೂ ತೋರಿಸಿ, ನನಗೆ ಪ್ರತಿಯೊಂದು ತೋರಿಸ್ಯಾನೆ. ಮಂದಿರ ಅಲ್ಲದೆ ಈ ಪ್ರೇಕ್ಷಣೀಯ ಸ್ಥಳಗಳು ಕೂಡ ತೋರಿಸ್ಯಾನೆ, ಶಿಕ್ಷಣ ಸಂಸ್ಥೆ ಎಲ್ಲನೂ ತೋರಿಸ್ಯಾನೆ. ಎಲ್ಲನೂ ನೋಡಿ ನಾನು ಖುಷಿ ಪಟ್ಟಿದ್ದೀನಿ, ಆನಂದ ಪಟ್ಟಿದ್ದೀನಿ. ಮೈಸೂರಿನ ಕೃಷ್ಣಕುಮಾರ್ ಅವರ ಈ ಅಪೂರ್ವ ಯಾತ್ರೆ ಇಂದಿನ ಕಾಲದ ಆಧುನಿಕ ಶ್ರವಣಕುಮಾರ ಎಂಬ ಹೆಸರಿಗೂ ಕಾರಣವಾಗಿದೆ.